ಲೇ ಲೇ ಪಾಪ ಲೇ ಗಿರೀಶ ಗಿರೀಶ ಲೇ ಎತ್ಲಾಗ ಹೋದ್ನಪ್ಪ ಇವನು ಅಂಗಡಿಯಲ್ಲೇ ಕಾಣಲ್ವಲ್ಲ ಪಾಪ ಇವನೇ ಆ ಜಗಣ ಎಲ್ಲಲ್ಲ ಅವ್ನು ಕಾಣಿಸ್ತಾನೆ ಇಲ್ಲ ಎತ್ಲಾಗ ಹೋದ್ನಲ್ಲ ನಾನು ಅರ್ಜೆಂಟಾಗೆಲ್ಲ ಹೋಗ್ಬೇಕು ಒಂದ್ರಿಟ್ಟು ಒಂದು 5 ಲೀಟರ್ ಪುರಿ ಬೇಕಿತ್ತು ಕಳ್ಳ ಒಂದು 5 ಲೀಟರ್ ಪುರಿ ಪೋಂಡ ಗಿಂಡ ಮಾಡಿಲ್ವಲ್ಲ ಪಾಪ ಇವನು. ಓಹೋ ಏನ್ ರಂಗಜ್ಜೋ ಏನ್ ಈ ಪಾರ್ಟಿ ಅರ್ಜೆಂಟ್ ಅಲ್ಲಿದ್ಯಾ ಬಾಬಾ ಬಂದ್ 5 ನಿಮಿಷ ನಿನ್ಕಣಂಗಿಲ್ವಲ್ಲ ಜೋ ಏನ್ ಇಷ್ಟೊಂದು ಸ್ಪೀಡ್ ಆಗ್ಬಿಟ್ಟಿದ್ಯಲ್ಲ ಏನ್ ಸಮಾಚಾರ ಎತ್ಲಾಗ ಹೋಗಿದ್ದಾಗ 2-3 ದಿವಸದಿಂದ ಕಾಣಿಸ್ತಾನೆ ಇರಲ್ವಲ್ಲ ನೀನು ಏನ್ ಯಾರಿಗ್ ಪುರಿ ಇವಾಗ ಬೋಂಡಾ ಪುರಿ ಅರ್ಜೆಂಟ್ ಅಲ್ಲಿ ತಗೊಂಡು ಹೋಗಕ್ ಬಂದಿದ್ಯಲ್ಲ ಯಾರಿಗಜ್ಜೋ ಇವಾಗ ಸುಮ್ಕಿರ್ ಪಾಪ ಜಗಣ್ಣ ಅತ್ಲಾಗಿ ಅರ್ಜೆಂಟ್ ಆಗಿ ಹೋಗ್ಬೇಕು ಅವ್ನ್ ಗಿರೀಶ ಎತ್ಲಾಗ ಹೋದ ಅಂತ ಹೇಳ ಪಾಪ ಅಂತ ಹೇಳಿದ್ರೆ ನೀನು ಯಾರಿಗೆ ಪುರಿ ಬೋಂಡಾ ಯಾಕೆ ಏನಕ್ಕೆ ಏನ್ ಇಷ್ಟೊಂದು ಅರ್ಜೆಂಟು ಅದು ಇದು ಹೇಳ್ತಿರ್ತೀಯಪ್ಪ ಅತ್ಲಾಗಿ ನಂದಿರ್ಲಿ ನೀನೆಲ್ಲೋ ಕೆಲ್ಸಕ್ಕೆಲ್ಲ ಹೋಗಿಲ್ಲನು ಏನ್ ಇಷ್ಟೊಂದು ಪುರ್ಸೊತ್ತಾಗಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಲ್ಲ ಅಂತ ಯಾವತ್ತು ಹಿಂಗೆ ಕುತ್ಕೊಳ್ಳೋನು ಅಲ್ವಲ್ಲ ನೀನು ಏನ್ ಸಮಾಚಾರ ಅಂತ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಲ್ಲ ಇವತ್ತು. ಇನ್ನೇನ್ ಮಾಡದ್ರಂಗಜ್ಜ ಸಮಾಚಾರ ಎಂತದು ಇಲ್ಲ ಇನ್ನೇನ್ ಮಾಡದ್ ಹೇಳು ಎಲ್ಲ ಕೆಲ್ಸ ಸದ್ಯಕ್ಕೆ ಏನು ಇಲ್ಲ ಇವತ್ತು. ಇನ್ನೇನು ಹೊಲದ್ದು ಇನ್ನೇನು ಹೆಸರುಕಾಯಿ ಎಲ್ಲ ಬಿಡಿಸೋದು ಎಲ್ಲ ಕೆಲಸ ಮುಗೀತು. ಹಂಗಾಗಿ ಮಳೆ ಬೇರೆ ಸ್ವಾನೆ ಬೇರೆ ನೋಡುವ ಹಂಗಾಗಿ ಎಲ್ಲೂ ಕೆಲಸ ಇಲ್ಲ ಆರಾಮಾಗಿ ಮಂತವನಿ ಇದ್ದೆ. ಒಂದ್ಗಳಿಗೆ ಬೇಜಾರಾಗ್ತಿತ್ತು ಟೀಗಿ ಕುಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಅಂಗಡಿ ತಾವ್ ಬಂದಪ್ಪ ಕೂತ್ಕೊಂಡಿದ್ದೆ. ಮತ್ತಿನ್ನೇ ಸಮಾಚಾರ ನೀನ್ ಯಾರಿಗೆ ಇವತ್ತು ಪುರಿಗಿರಿ ಎಲ್ಲ ಜೋರಾಗಿ ತಗೊಂಡು ಹೋಗ್ತಿದ್ಯಾ? ಚಳಿಲಿ ಮನೆಯವರೆಲ್ಲ ತಿನ್ನೋದಕ್ಕ ಕೂತ್ಕೊಂಡು ಸರಿ ಆಯ್ತು ತಗೊಂಡು ಹೋಗು. ಮಗಾಲೇ ಏ ಜಗಣ ಯಾತು ಇಲ್ಲ ನಮ್ಮ ಮನೆಯವ್ರಿಗೆಲ್ಲ ಕಳ್ಳೆ ಪಾಪಲೇ ಇಲ್ಲ ಹೊಲತ್ತಾವ್ ತಗೊಂಡು ಹೋಗಾರಂತ ಕಣವು ಹೆಸರುಕಾಯಿ ಬಿಡಿಸೋದಕ್ ಬಂದಿದಾರ ಕಣವು. ನಮ್ಮ ಇವನು ನಮ್ಮ ಶಂಕರಾಜ್ಜ ನಮ್ಮ ನಿಂಗಣ್ಣ ಮತ್ತೆ ನಮ್ಮ ಲಕ್ಷ್ಮಕ್ಕ ಗಿರ್ಜಕ್ಕ ಎಲ್ಲಾರು ಬಂದಿದಾರ ಕಣಪ್ಪ ಹೆಸರುಕಾಯಿ ಬಿಡಿಸ್ತಿದೀವಿ. ಹಂಗಾಗಿ ಒಂದಿಟ್ಟು ಮಧ್ಯಾಹ್ನಕ್ಕೆ ಊಟ ತಗೊಂಬರೋದು ತಡ ಆಗುತ್ತೆ ಅಡಿಗೆ ಮಾಡ್ಕೊಂಡ್ ಬರೋದು. ಬೆಳಿಗ್ಗೆ ಬೇರೆ ಒಂದ್ ಈಟೆ ತಿಂಡಿ ತಿಂದವ್ರು ಅದಕ್ಕೆ ಅಲ್ತೆ ನಮ್ಮ ಅಜ್ಜಿನೂ ಬೇರೆ ಹೊಲ್ದತ್ರ ಬಂದ್ಬಿಟ್ಟೈತೆ. ನಮ್ಮ ಅಜ್ಜಿ ಇದ್ದಿದ್ರೆ ಟೀಗಿ ಮಾಡ್ಕೊಂಡು ಏನಾರ ತಿನ್ನೋದಕ್ಕೆ ಏನಾರ ಬಿಸಿ ಏನಾರ ಬೋಂಡಾ ಬಜ್ಜಿ ಏನಾರ ಮಾಡ್ಕೊಂಡು ಬರೋದು. ಈಗ ಸದ್ಯಕ್ಕೀಗ ಅಂಗಡಿ ಮಂತವ ಯಾರು ಇಲ್ಲ. ನಮ್ಮ ಸರೋಜಮ್ಮನಿ ಒಬ್ಳೆ ಇರೋದು ಪಾಪ ಅವ್ರು ಅಡಿಗೆ ಮಾಡ್ಕೊಂಡ್ ಬರೋದು ಒತ್ತಾಗ್ಬಿಡುತ್ತೆ. ಹಾಗಾಗಿ ನಾನೇ ಒಂದ್ರಿಟ್ಟು ಇಲ್ಲಿ ಗಿರೀಶನ ಹೋಟ್ಲಿಂದ ಟೀ ತಗೊಂಡು ಪುರಿ ಬೋಂಡ ತಗೊಂಡು ಹೋಗೋಣ ತಿನ್ನೋದಕ್ಕೆ ಅಂತ ಬಂದೆ ಕಣ್ಮಗ. ಕೆಲಸ ಮಾಡ್ತಿರ್ತೀವಿ ನೋಡು ಬಲು ಬೇಜಾರಾಗ್ತಿರುತ್ತೆ ಎಲ್ಲಾರ್ಗೂನು ಹಂಗಾಗಿ. ಅಲ್ಲ ಕಣ್ರಂಗ ಮಾಮು ಹಂಗಾರೆ ಹೆಸರುಕಾಯಿ ಬಿಡಿಸ್ತಿದ್ದೀರನ್ನಪ್ಪ ಅಬ್ಬಬ್ಬಬ್ಬಬ್ಬಬ್ಬಬ್ಬ ನೋಡ್ದೇನಪ್ಪ ಏನ್ ರಂಗಜ್ಜ ಸುಳ್ಳು ಯಾಕೆ ಹೇಳ್ತೀಯ ಸುಮ್ಕಿರು ನನಗೆ. ಹೆಸರುಕಾಯಿ ನೀನು ಏನ್ ಕೆಲಸ ಇದ್ರು ಹೊಲದ್ದು ಏನ್ ಕೆಲಸ ಇದ್ರು ಊರಿಗಿಂತ ಮುಂಚೆನೆ ಮಾಡ್ಸೋ ಮನುಷ್ಯ ನೀನು. ಅಂತದ್ರಲ್ಲಿ ರಂಗಜ್ಜ ನೀನು ಇವಾಗ ಹೆಸರುಕಾಯಿ ಇನ್ನು ಇವಾಗ ಬಿಡಿಸಿದೀವಿ ಹೊಲ್ದಲ್ಲ ಅಂತ ಹೇಳಿದ್ರೆ ನಾನು ನಂಬ್ಬಿಡ್ತೀನ ಸುಮ್ಕಿರು. ಇಲ್ಲ ಕಣ್ಮಗ ನಿಜಾರು ಕಣ ಜಗಣ ನಿನಗೆ ಯಾಕಪ್ಪ ಸುಳ್ಳು ಹೇಳೋಣ ನನಗೆ ಏನೋ ಸಿಗುತ್ತೆ ನಿನಗೆ ಸುಳ್ಳು ಹೇಳಿದ್ರೆ ಹೇಳು. ನಿಜಾಲು ಕಣವು ನಮ್ದು ಏನ್ ಮಾಡ್ತೀಯ ನಾನು ಒಂದ್ರಿಟ್ಟು ಮಳೆ ಕಡಿಮೆ ಆಯ್ತು ಅಂತ ಒಂದ್ ಸ್ವಲ್ಪ ಲೇಟ್ ಆಗಿ ತಡವಾಗಿ ಹೆಸರುಕಾಯಿ ಹಾಕಿದ್ದು ಹಂಗಾಗಿ ಒಂದ್ ಸ್ವಲ್ಪ ಬೆಳೆ ಒಂದ್ ಸ್ವಲ್ಪ ಎಲ್ಲ ಬರೋದು ಒಂದ್ ಸ್ವಲ್ಪ ತಡ ಆಯ್ತು. ನಿಮ್ದೆಲ್ಲ ಆದ್ಮೇಲೆ ಒಂದ್ ವಾರಕ್ಕೆ ನಂದು ಬೆಳೆ ಎಲ್ಲ ಒಂದ್ ಸ್ವಲ್ಪ ಬಂದಿದ್ದು ಹೆಸರುಕಾಯಿ ಎಲ್ಲಾದ್ರೂ ಇದಾಗಿದ್ದು ಕುಯ್ಲಿಗೆ ಬಂದಿದ್ದು. ಹಂಗಾಗಿ ಇವಾಗ ನೆನೆ ಮೊನ್ನೆಯಿಂದ ಕರ್ಕೊಂಡು ಮಾಡಿಸ್ತಿದೀವಿ. ನೆನೆನು ಬಂದಿದ್ರು ಇವತ್ತು ಮತ್ತೆ ನಾಳೆನೂ ಆಗುತ್ತೆ. ಮುಗಿದು ಬಿಟ್ರೆ ಸಾಕಪ್ಪ ಅಂತ ಕಾಯ್ತಿದ್ದೀನಿ ಕಣಪ್ಪ ಅತ್ಲಾಗಿ. ಅಲ್ಲ ಕಣ ಪಾಪ ಪುರ್ಸತ್ತಾಗಿದ್ರೆ ನಾಳೆ ಬರ್ತೀಯಲ್ಲ ಪಾಪ ಹೆಸರುಕಾಯಿ ಬಿಡಿಸೋದಕ್ಕೆ ಬಾರ್ಲ ಪಾಪಲೇ. ಯಾರು ಬರೋದಿಲ್ಲ ಅಂತಾರ ಕಣು ಅವರು ಹೊಲದಲ್ಲಿ ಹೆಸರುಕಾಯಿ ಬಿಡಿಸ್ಬೇಕು ತೋಟದಲ್ಲಿ ಕೆಲಸ ಐತೆ ಹೊಲದಲ್ಲಿ ಕೆಲಸ ಐತೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಬರೀ ಹೇಳೋರೆ ಆದ್ರು ಕಣಪ್ಪ ಅತ್ಲಾಗಿ. ಯಾರು ಬರ್ತಾ ಇಲ್ಲ ಏನಿಲ್ಲ ಅತ್ಲಾಗಿ. ಏನ್ ಮಾಡ್ತೀಯ ಹೇಳು ಮಳೆ ಗಿಡಕ್ ಬಂದ್ಬಿಟ್ರೆ ಸ್ವಾನಿಗೆ ಇಟ್ಕೊಂಡ್ಬಿಟ್ರೆ ಭಯ ಆಗುತ್ತೆ ಕಣವು ಹೆಸರುಕಾಯಿ ಬಿಡಿಸ್ತಾನೇನೆ. ಹಂಗಾಗಿ ಬರ್ತೀಯನ್ ಮಗ ನಾಳೆ ಬಂದ್ರೆ ಅತ್ಲಾಗಿ ಬೇಗ ಮುಗಿಸ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ. ಪುರ್ಸೊತ್ತಾಗಿದ್ದೀನಿ ಏನು ಕೆಲಸ ಇಲ್ಲ ಅಂತ ಬೇರೆ ಹೇಳ್ತಿದ್ಯಾ ಬಾರ್ ಪಾಪ. ನಾಳೆ ಏನ್ರಂಗಜ್ಜ ನಾಳೆ ಬರಲ್ಲ ಕಣ ಜೋ. ನಾಳೆ ಒಂದ್ರಿಟ್ಟು ನಮ್ಮ ಅತ್ತೆ ಮಾವನ ಮನೆಗೆ ಹೋಗ್ತಿದೀವಿ. ಯಾಕಂತೀಯ ನಾಳೆ ಒಂದ್ರಿಟ್ಟು ನಮ್ಮ ಅತ್ತೆ ಮಾವನ ಮನೇಲಿ ಕೆಲ್ಸಗಳಿದಾವೆ ಅಲ್ಲಿ ತೋಟದ ಹತ್ರ ಏನ ಬೋರ್ ಏನೋ ಕೊರಿಸ್ತಿದೀವಿ ಅಂತ ಏನೋ ಹೇಳಿರು. ಹಂಗಾಗಿ ಹೋಗ್ ಬರ್ಬೇಕು ಕಣ್ರಂಗಜ್ಜ ನಾಳೆ ಎಲ್ಲ ಬರೋದಕ್ಕಾಗಲ್ಲ ನಾನು. ನೋಡನ್ ಕಣ್ ಹೇಳು ಮತ್ತೆ ಇನ್ನೊಂದ್ ದಿವಸ ಏನಾದ್ರು ಕೆಲ್ಸ ಇದ್ರೆ ಬೇಕಾದ್ರೆ ಬರ್ತೀನಿ ನಾನು. ಈಗ ಸದ್ಯಕ್ಕೆ ನನಗೆ ಪುರ್ಸತ್ ಗಿರ್ಸತ್ ಇಲ್ಲ ಕಣ್ರಂಗಜ್ಜ ಬೇಜಾರು ಮಾಡ್ಕೊಬೇಡ ನೀನು ಆಯ್ತಾ. ನಾಳೆ ನಮ್ಮ ಅತ್ತೆ ಮಾವನ ಊರಿಗೆ ಹೋಗ್ತಿದ್ದೀನಿ ನಾನು ನಮ್ಮ ಹೆಂಡತಿ ಇಬ್ರು ಹೋಗ್ತಿದೀವಿ ಅರ್ಜೆಂಟಾಗಿ ಹೋಗ್ಬೇಕು. ನಮ್ಮ ಮಾವ ಫೋನ್ ಮಾಡ್ಬಿಟ್ಟು ಬೇರೆ ಕರೆದ್ರು ಹಂಗಾಗಿ ಹೋಗ್ಲೇಬೇಕು ಕಣ್ರಂಗಜ್ಜ. ಇಲ್ಲ ಅಂದಿದ್ರೆ ಪುರ್ಸೊತ್ತಾಗಿದ್ದಿದ್ರೆ ಬರ್ತಿದ್ದೆ ಇವತ್ ಪುರ್ಸೊತ್ತಾಗಿದ್ದೆ
ಇವತ್ತು ಬಂದಿದ್ರೆ ಅತ್ಲಾಗಿ ಬರ್ತಿದ್ನಪ್ಪ ನಾನು. ಹ್ಞೂ ನೀವು ಏನು ಹೇಳಲೇ ಇಲ್ಲ ಮತ್ತೆ ನನಗೆ ಒಂದು ಮಾತು. ಕರಿಯಣ ಕರಿಯಣ ಅಂತ ಮನ್ಸಲ್ಲಿ ಅನಿಸ್ತಿತ್ತು ಕಣ್ಮಗ. ಆದ್ರೆ ನೀನು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಬೇರೆ ಹೋಗ್ತಿರ್ತೀಯ ನೋಡು, ಹಂಗಾಗಿ ಇನ್ನೇನಪ್ಪ ಮಾಡೋದು, ನೀನ್ ಸಾಮಾನ್ಯಕ್ಕೆ ಬರೋದು ಕಾಣೆ, ಎಲ್ಲಾರು ಕೆಲ್ಸಕ್ಕೆ ಏನಾರ ಹೋಗ್ತಿರ್ತೀಯ ಅನ್ಕೊಂಡು ನಾನು ಸುಮ್ಕೆ ಆಗ್ಬಿಟ್ಟೆ ಕಣ್ಮಗ. ಹ್ಞೂ ಹ್ಞೂ ಸರಿ ಸರಿ ಆಯ್ತು ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ. ಹ್ಞೂ ಪಾಪ ಇವ್ನು ಎತ್ಲಕ್ ಹೋದ್ನಲ್ಲ, ಇವ್ನು ಗಿರೀಶ ಕಾಣಿಸ್ತಿಲ್ಲ. ಇದ್ದ ಕಣ್ರ ಗಜ್ಜ. ಹ್ಞೂ ಇದ್ದ ಬಿಸಿ ಬಿಸಿ ಬೋಂಡ ಬಿಡ್ತಿದ್ನಪ್ಪ, ಅದು ಎತ್ಲಕ್ ಹೋದ್ನು ಏನ. ಹ್ಞೂ ಬರ್ತಾನ ಕಣ್ ತಡಿ. ಹ್ಞೂ ಒಳಗಡೆ ಇದಾನೆ ನೋಡಿ, ಇನ್ನೊಂದ್ಸಲಿ ಕರಿ ನೋಡೋಣ. ಅಗಳ ಮುಕ್ಕಳೆ ಪಾಪ ಒಳಗಡೆನೇ ಇದ್ದಾನೆ. ಲೇ ಪಾಪ ಗಿರೀಶ, ಅಲ್ಲ ಕಳ್ಳ ಅವಾಗ್ಲಿ ನಾನು ಕೂಕಣ್ತಿದೀನಿ, ಎಲ್ಲ ಮಾಡ್ತಿದ್ದೆ ನೀನು. ಲೇ ಪಾಪ ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಒಂದ್ 4 ಲೀಟ್ರ್ 5 ಲೀಟ್ರ್ ಪುರಿ ಕೊಟ್ಬಿಡುವ. ಪುರಿ ಖಾರ ಮತ್ತೆ ಒಂದ ಬೋಂಡ ಹಾಕ್ಲಿ, ಒಂದ್ 25 ಬೋಂಡ ಹಾಕ್ಕೊಡು ಬೇಗ. ಬಿಸಿ ಬಿಸಿ ಇದಾವ್ ತಾನೆ, ಮತ್ತೆ ಬಿಸಿ ಬಿಸಿ ಬೋಂಡ ಹಾಕ್ಕೊಡು. ಹೂಕೊಂಡು ತಗೊಳಜೋ. ವಾ ನೀನ್ ಅವಾಗ ಬಂದಾಗ್ಲೇನೆ ಅವ್ನ್ ಜಗಣ ಮುಂದೆ ಹೇಳ್ತಿರ್ಬೇಕಾದ್ರೆ ನೀವು ಪುರಿ ಕಟ್ಟಿದೀನಿ, ಪುರಿ ಖಾರ ಎಲ್ಲ ಹಾಕಿದೀನಿ. ತಗ ಒಂದ್ 25 ಬೋಂಡ್ ಅದನ್ನು ಹಾಕಿದೀನಿ, ತಗೊಂಡೋಗು. ಏನು ಒಂದೇ ಉಸಿರಿಗೆ ಅರ್ಜೆಂಟ್ ಮಾಡ್ತೀಯಪ್ಪ, ಕೂತ್ಕೋವು, ಒಂದ್ ಗಳಿಗೆ ಹೋಗುವಂತೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಇಲ್ಲ ಕಳ್ಳ ಪಾಪಲೇ, ಕೆಲ್ಸ ಇದಾವ್ ಕಳ್ಳ. ಪುರ್ಸೊತ್ತಾಗಿದ್ರೆ ನಾನೇನೆ ಬರಲ್ವಲ್ಲ. ಬೇಕಾದ್ರೆ ಸಾಯಂಕಾಲದ ಕಡೆಯಿಂದ ಡೈರಿ ತವ ಹಾಲಾಕ್ ಬರಕ್ ಹೋಗ್ತೀನಿ ನೋಡು, ಅವಾಗಿಂದ ಬೇಕಾದ್ರೆ ಅತ್ಲಾಗಿಂದ ಬರ್ತೀನಿ ನೋಡು, ಅವಾಗ ಬೇಕಾದ್ರೆ ಬರ್ತೀನಿ ಗಣಿ ಹೇಳ್ ಮಗ. ಹ್ಞೂ ಬಂದು ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ. ಮತ್ತಿನ್ನೆಲ್ಲ ಪಾಪ ಜಗಣ, ಮತ್ತಿನ್ನೇನ್ ಸಮಾಚಾರ? ಆರಾಮು? ಅದೇ ಕಣ್ರಂಗಜ್ಜ, ಈಗ ಮಳೆ ಗಿಳೆ ಬರ್ತೈತಂತ ಒಂದ್ ಸ್ವಲ್ಪ ಆರಾಮು. ಇಲ್ಲ ಅಂದ್ರೆ ಎಲ್ಲಾರ ಕೆಲ್ಸಿಗೆ ಎಲ್ಲಾರ ಹೋಗ್ಬೇಕಿತ್ತಪ್ಪ, ಏನ್ ಮಾಡ್ತೀಯ? ಸರಿ ಆಯ್ತು ನೋಡಿ, ನಾನು ಹೊಲ್ತಾವ್ಲೆ ಬರ್ಬೇಕಾದ್ರೆ ಅಲ್ಲಾಸನೆ ನೀನೇನು ನಮ್ಮಲ್ಲ ನೋಡ್ಕೊಂಡು ಅಲ್ಲಾಸನೆ ಬರ್ತೀನಿ. ಮಾತಾಡ್ಸ್ಕೊಂಡ್ ಬರ್ತೀನಿ, ನಿಮ್ಗುನು ಅಲ್ಲಾಸನೆ ಅಲ್ಲೇ ಆಯ್ತನ್ನು. ಅಲ್ಲೇ ಹಂಗಾರೆ ಎಲ್ಲಾನು ಹೆಸರುಕಾಯಿ ಎಲ್ಲ ಬಿಡಿಸಿ ಹಂಗಾರೆ. ಫಸ್ಲು ಪರವಾಗಿಲ್ಲ ನಜ, ಈ ವರ್ಷ ಚೆನ್ನಾಗ್ ಬಂದೈತ ಫಸ್ಲು? ಇಲ್ಲ ಕಣ್ಮಗ, ಹೇಳ್ಕಣಂಗೇನು ಫಸ್ಲು ಇಲ್ಲ ಕಳೆ ಈ ವರ್ಷ. ಅದ್ ಯಾಕ ಏನೋ ಗೊತ್ತಿಲ್ಲ, ಹೇಳ್ಕಣಂಗೇನು ಬರಿಲ್ಲಪ್ಪ. ಹೋದ್ ವರ್ಷ ಮಾತ್ರ ಚೆನ್ನಾಗ್ ಬಂದಿತ್ತು, ಈ ವರ್ಷ ಸಾಲದಕ್ಕೆ ಜಾಸ್ತಿ ಅನ್ನಂಗೂ ಏನು ಹಾಕಿಸ್ಲಿಲ್ಲ ಕಣು. ಒಂದ್ ಎಕರೆ ಹೊಲಕ್ ಮಾತ್ರ ಹಾಕ್ಸಿರೋದ್ ನಾನು ಹೆಸರುಕಾಯಿ, ಅದು ಬಿಟ್ರೆ ಜಾಸ್ತಿ ಏನು ಹಾಕ್ಸಕ್ಕೇನು ಹೋಗ್ಲಿಲ್ಲ. ಎಲ್ಲ ರಾಗಿ ಮಾಡೋಣಂತ ಸುಮ್ಕಾಗ್ಬಿಟ್ಟೆ ನಾನು. ತಗೊಳಜೋ ರಂಗಜೋ, ಬಂದಡ್ಕಲ್ಲ ನೀನು ಅರ್ಜೆಂಟ್ ಮಾಡ್ತಿದ್ರೆ ಇವಾಗ ನೋಡಿದ್ರೆ ಮಾತಾಡ್ಕೊಂಡು ನಿನ್ಕೊಬಿಟ್ಟೆ. ತಗ ಪುರಿ ಬೋಂಡಾ ಖಾರ 3 ಐತೆ, ತಗ. ಅಲ್ಕಣ್ ಪಾಪ, ಟೀ ಎಲ್ಲಲ್ಲ, ಟೀ ಕೊಡು. ಟೀನು ಇಟ್ಕೊಟ್ಟಿದ್ರೆ ಆಗ್ತಿತ್ತು, ಒಂದ್ 6 ಜನಕ್ಕೆ ಆಗಂಗೆ. ಟೀ ಫ್ಲಾಸ್ಕ್ ಐತಲ್ಲ, ಅದೇ ಫ್ಲಾಸ್ಕ್ ಅಲ್ಲಿ ತಗೊಂಡ ಕೊಟ್ಟಿದೀನಿ, ತಗೊಂಡೋಗು. ಆಮೇಕಿಂದ ಬರ್ಬೇಕಾದ್ರೆ ಸಾಯಂಕಾಲದ ಹೊತ್ತು ಕೊಟ್ಟೋಗು, ಮತ್ ಮರ್ತ್ಗಿರ್ತೋಗಿಯ. ಬ್ಯಾಗಲ್ಲಿ ಹಾಕೊಟ್ಟಿದೀನಿ, ಫ್ಲಾಸ್ಕು ಐತೆ, ಫ್ಲಾಸ್ಕ್ ಅಲ್ಲೇ ತಗೊಂಡೋಗು, ಸರಿನಾ? ಒಂದ್ 6 ಕಪ್ಪು ಹಾಕಿದೀನಿ, ಟೀ ಕಪ್ಪು. ಸರಿ ಕಣ್ಮಗ, ಆಯ್ತು. ಹಂಗಾರೆ ಸಾಯಂಕಾಲದ ಕಡೆಯಿಂದ ಬರ್ತೀನಲ್ಲ, ಹಂಗೆ ಕೊಟ್ಟೋಗ್ತೀನಿ ಕಣ್, ಹೇಳು. ಏನ್ ಮರ್ತೋಗಲ್ಲ. ಕೊಡ್ತೀನಿ ಅಂತ ಸುಮ್ಕಾಗ್ಬಿಟ್ರೆ ಏನ್ ಮಾಡೋಣ ಮತ್ತೆ? ಈಗ ನಿನ್ನಂಗೆ ಬೇರೆಯವ್ರ ಟೀ ಕೇಳ್ಕೊಂಡ್ ಬಂದ್ರೆ ಅವ್ರಿಗೂ ಕೊಡ್ಬೇಕಲ್ಲ ರಂಗಜ್ಜ ನಾನು. ಹಂಗಾಗಿ ನನಗ್ ಬೇಕೇ ಬೇಕು. ಮತ್ತೆ ಮರಿಬೇಡ, ಬೇಗ ತಗೊಂಡ್ಬಂದ್ಬಿಡು ಆಯ್ತಾ? ಅಗಳ ಯಾಕ ಬಂದ ಕಳ್ಳೆ ರಂಗಜ್ಜ, ಬೇಗ ನಂಗೆ ನೀನು ಬಂದ. ಲೇ ರಂಗಜ್ಜ, ಯಾಕಲ್ಲ ಪೂರಿ ಖಾರ ಎಲ್ಲ ತಗೊಂಬಂದೆ ನಾವು, ಯಾಕೆ ಹಿಂಗ್ ನೋಡ್ತಿದ್ಯೋ? ಅಲ್ಕಳ ಶಂಕರಜ್ಜ, ನಂದಿರ್ಲಿ. ಎಲ್ಲೋದ್ರಿ ಇವ್ರು? ನಮ್ ಗೌರಮ್ಮ, ನಮ್ ಲಕ್ಷ್ಮಕ್ಕ, ನಮ್ಮ ಗಿರಿಜಕ್ಕಮ್ಮ ಯಾರು ಕಾಣಿಸ್ತಾನೆ ಇಲ್ಲ, ಎತ್ಲಾಗ ಹೋದ್ರಲ್ಲ? ಎಲ್ಲಾರು ಇಲ್ಲೇ ನೀನಿನ್ನೇನು ಈಗ ಪುರಿ ಖಾರ ಬೋಂಡ ಎಲ್ಲ ತಗೊಂಬರ್ತೀನಂತ ಹೇಳ್ದಲ್ಲ, ಈ ಪಕ್ಕದ ಹೊಲದಲ್ಲಿ ನೀರ್ ಬಿಟ್ಟಿದ್ರ ಅನ್ಸುತ್ತೆ, ಅದಕ್ಕೆ ಕೈ ತೊಳ್ಕೊಂಬರ್ತೀನಂತ ಹೋದ್ರು. ಕೈ ತೊಳ್ಕೊಂಬರಕ್ಕೆ ಹೋಗಿದ್ದಾರೆ, ಕೈ ಕಾಲ್ ಮಕ ತೊಳ್ಕೊಂಬರ್ತೀವಿ ಅಷ್ಟ್ರಲ್ಲಿ ರಂಗಜ್ಜ ಬರ್ಲಿ ಅಂತ. ಹೌದನ್ನು, ನಾನ್ ನೋಡಿದ್ರೆ ಇದೇನಪ್ಪ ಇದು, ಯಾರು ಕಾಣಿಸ್ತಾನೆ ಇಲ್ವಲ್ಲ ಹೊಲದಲ್ಲಿ, ಎತ್ಲಾಗ ಹೋದ್ರು ಅಂತ ಹುಡುಕ್ತಿದೀನಿ. ಬರ್ರಿ ಹಂಗಾರೆ. ಇನ್ನೇನು ಮಧ್ಯಾಹ್ನಕ್ಕೆ ಇನ್ನೇನು ಒಂದ್ ಸ್ವಲ್ಪ ಈಗ ಪುರಿ ಖಾರ ತಿನ್ಕೊಂಡ್ಬಿಟ್ಟು ಆಮೇಲಿಂದ ಇನ್ನೇನು ನಮ್ಮ ಅಮ್ಮಣ್ಣಿ ಸರೋದಮ್ಮ ಊಟ ತಗೊಂಡ್ಬರ್ತಾಳೆ. ಆಮೇಕಿಂದ ಬೇಕಾದ್ರೆ ಊಟ ಮಾಡಿದ್ರೆ ಆಗುತ್ತೆ. ಅಷ್ಟರಲ್ಲಿ ಒಂದ್ ಸ್ವಲ್ಪ ಐತೆ, ಇನ್ನೇನು ಮುಗ್ದೆ ಬಿಡುತ್ತಾ. ಆಮೇಲಿಂದ ಬೇಕಾದ್ರೆ ನಾಳೆ ಇವನು ಇನ್ನೊಂದಿಬ್ರಿಗೆ ಯಾರಿಗಾರ ಹೇಳ್ಕಣನ, ನಾಳೆ ಮುಗಿಸ್ಕೊಂಡತ್ಲಾಗಿ ಇಷ್ಟೊತ್ತಿಗೆ ಅತ್ಲಾಗ ಹೋಗ್ಬಿಡ್ಬೋದು. ಬರ್ರಿ. ಇವತ್ತೇನೇ ಸಾಮಾನ್ಯಕ್ಕೆ ಒಂದ 3/4 ಭಾಗ ಮುಗಿದ್ ಬಿಡುತ್ ಕಣವು, ಜಾಸ್ತಿ ಏನ್ ಇರ್ಲಾ ಕಣ ರಂಗಪ್ಪ. ಬೇರೆಯವ್ರಿಗೆ ಯಾರಿಗೂ ಏನ್ ಕರ್ಕೊಂಬೇಡಕಂಡ್ ಬಿಡು, ನಾವೇ ಇರೋದ್ರನೆ ನಾನು ನಿಂಗಣ್ಣ, ನಮ್ ಲಕ್ಷ್ಮಕ್ಕ, ನಮ್ ಗಿರಿಜಕ್ಕ ಸಾಕು. ಇನ್ನೇನ್ ನೀನು ಬರ್ತೀಯಾರ, ಗೌರಜ್ಜಿ ಬರುತ್ತೆ. ಅಲ್ಲ ಕುಮಾರಣ್ಣಗೆ ಯಾರಿಗಾರ ಕರ್ಕಣದಲ್ವಾ, ಅವ್ರು ಎತ್ಲಕ್ ಹೋಗಿದ್ದಾರೆ, ಯಾರು ಕಾಣಿಸ್ತಾನೆ ಇಲ್ಲ. ಪಾಪ ಲೇ, ಕುಮಾರಣ್ಣ ಅವರೆಲ್ಲಾರು ಈಗ ಏನ್ ಆಗ್ಬಿಟ್ಟೈತಂದ್ರೆ ಎಲ್ಲಾರು ಮದ್ವೆಲಿ ಪತ್ರಿಕೆ ಅದು ಇದು ಹಂಚೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದಾರ ಕಣ ಶಂಕರಾಜ. ಹಂಗಾಗಿ ಈಗ ಏನ್ ಮಾಡ್ತೀಯಪ್ಪ, ಈಗ ಹೊಲದ ಕಡೆನೂ ಕೆಲಸ ನೋಡ್ಬೇಕು, ಈಗ ಅಲ್ಲೂ ಮದ್ವೆ ಅದು ಇದು ಎಲ್ಲ ಮುಂದೆ ನಿನ್ಕಂಡು ನಾವೇನೆ ಮದ್ವೆ ಎಲ್ಲ ಮಾಡ್ಬೇಕು ನೋಡು. ಹಂಗಾಗಿ ಪುರ್ಸತ್ತಿಲ್ದಂಗೆ ಆಗ್ಬಿಟ್ಟೈತೆ.
ಏನ್ ಮಾಡ್ತೀಯ ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಿರ್ಬೇಕಲ್ವೇನೋ ಶಂಕರಾಜ. ಹ್ಞೂ ಇನ್ಯಾರ ಮಾಡ್ತಾರೆ ರಂಗಜ್ಜ, ನೀವೇ ನಿನ್ಕಂಡು ಮಾಡಬೇಕು. ಪಾಪ ಗಜೇಂದ್ರ ನಿಮ್ಮ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ದಾನೆ. ನೀವಂದ್ರೆ ಭಾಳ ಅವನಿಗೆ ಪ್ರಾಣ ಪಾಪ. ಪಂಚ ಪ್ರಾಣ ಅವನಿಗೆ. ನಿನ್ನ ಮೇಲೆನೇ ಸಿಕ್ಕಾಬಟ್ಟೆ ಅವನು ಇಟ್ಕೊಂಡಿರೋದು, ನಂಬಿಕೆ ಇಟ್ಕೊಂಡಿರೋದು. ಅಲ್ಲಿಂದ ಕರ್ಕೊಂಬಂದವನೇ ನೀನೇ ಅಲ್ವೇನಪ್ಪ ಅವನಿಗೆ ಪಾಪ. ಏನ ಒಳ್ಳೇದಾಗ್ಲಿ ಕಂಡು ಬಿಡಪ್ಪ, ಒಳ್ಳೇದು ಮಾಡು. ಆಯ್ತು ಶಂಕರಾಜ, ಏನ್ ಮಾತಾಡದಿದ್ರು ಕುತ್ಕೊಂಡು ಮಾತಾಡೋಣಂತೆ. ಟೈಮ್ ಬೇರೆ ಆಗೈತೆ, ಇನ್ನೇನಿನ್ನೊಂದು ಗಂಟೆ ಅಷ್ಟರಲ್ಲಿ ನಮ್ಮ ಹುಡುಗಿನೂ ಊಟ ತಗೊಂಡ್ಬಂದ್ಬಿಡ್ತಾಳೆ, ಸರಿನಾ? ಅಷ್ಟರಲ್ಲಿ ಪುರಿ ಖಾರ ಬೋಂಡಾ ಟೀ ಕುಡಿಯೋಣಂತೆ ಬರ್ರಿ. ಇವಳೆ ಇವಳೆ ತಗಳೆ, ಪುರಿ ಖಾರ ಬೋಂಡಾ ಟೀ ಎಲ್ಲ ತಗೊಂಬಂದಿದ್ದೀನಿ. ತಗ ಎಲ್ಲಾರ್ಗು ಕೊಟ್ಕೊಂಬ. ಎತ್ಲಕ್ ಹೋದ್ರು ನಮ್ಮ ಇವರು ಗಿರಿಜಕ್ಕನೂ ಲಕ್ಷ್ಮಕ್ಕ ಯಾರು ಕಾಣಿಸ್ತಾನೆ ಇಲ್ಲ, ಕರಿ ಅವ್ರಿಗೂ ಬೇಗ ಆತ್ಲಗಿ ಬರ್ತಾರೆ ಕಣ್ಕಡಿ. ಕೈ ಕಾಲ್ ಮಕ ತಕೊಂಡ್ಬರಕ್ ಹೋಗಿದಾರ ಅವರು, ಬರ್ತಾರೆ. ಯಾಕೆ ತಡ ಮಾಡ್ಕೊಂಡ್ ಬಂದೆ, ಒಂದೇಟು ಬೇಗ ಬರೋದಲ್ವಾ ನೀನು? ಅಲ್ಕಣೆ ಇವಳೆ, ಇನ್ನೆಷ್ಟೇ ಬೇಗ ಬರೋಣ, ನಡ್ಕೊಂಡು ಹೋಗಿ ನಡ್ಕೊಂಡ್ ಬಂದಿದ್ದೀನಿ ಒಂದೇ ಉಸಿರಿಗೆ. ಅದರಲ್ಲೂ ಸಾಕಾಗಂಗ ಆಗ್ಬಿಡ್ತು ಕಣಮ್ಮ ನನ್ಗೂ ಹೋಗ್ ಬರೋ ಅಷ್ಟರಲ್ಲಿ. ಆದ್ರೂ ನೀನು ಇನ್ನು ತಡ ಮಾಡ್ಕೊಂಡ್ ಬಂದೆ ಅಂತ ಹೇಳ್ತಿದ್ಯಲ್ಲ, ಬೇಗ ಅನ್ನಂಗೆ ಬಂದಿದ್ದೀನಿ ನಾನು. ಪಾಪ ಗೌರಮ್ಮ, ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ತೈತ್ ಕಣಮ್ಮ. ಬೆಳಿಗ್ಗೆ ಒಂದು ಈಟು ತಿಂಡಿ ತಿಂದಿದ್ದು. ಯಾಕ ಈ ಗಾಳಿಗೂ ಅದಕ್ಕೂ ಏನಮ್ಮ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ತೈತೆ. ತತ್ತಾರಮ್ಮ ಇಲ್ಲಿ ಪುರಿ ಬೋಂಡ ಹಾಕ್ಕೊಡು ಬೇಗ, ತಿಂತೀನಿ. ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ತೈತೆ. ಇವನಿಗೆ ಟೀ ಹಾಕೋ, ಒಂಚೂರು ಟೀನಾರು ಕುಡಿಯಮ್ಮ ಕೊಡಮ್ಮ ಅತ್ಲಾಗಿ. ಇವನಿಗೆ ರಂಗಪ್ಪಂಗೆ ಹೇಳ್ತಿದ್ದೀನಿ, ಮಾತೇ ಕೇಳಲ್ಲಪ್ಪ. ಬೇಗ ಕೊಡ ಅಂತ ಹೇಳ್ತಿದ್ದೀನಿ. ಕೊಡ್ರಿ ಬೇಗ, ನನಗೆ ಹೊಟ್ಟೆ ಹಸ್ತೈತೆ. ಅವ್ರು ಬೇಕಾದ್ರೆ ಬಂದು ಅವ್ರು ತಿಂತಾರೆ. ಅಲ್ಲ ಕಣ್ರಂಗಪ್ಪ, ಇದ್ಯಾಕಲ್ಲ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ನೀನ್ ತಿನ್ನಲ್ವಲ್ಲ, ಬಾ ಕೂತ್ಕೋ ಬಾ. ನೀನು ತಿನ್ನು ಬೋಂಡ. ಎಷ್ಟು ತಗೊಂಬಂದೆ ಬೋಂಡನ? ಬೋಂಡ ಜಾಸ್ತಿ ಇರಿಲ್ಲ ಅಂತ ಕಣವು. ಬರೀ ಒಂದ್ 25 ಬೋಂಡ ಕೊಟ್ಟ ಅಷ್ಟೇ, ಒಂದ್ 20-25 ಐತೆ. ತಗ ಈಗ ತಿನ್ನು. ಇರೋದ್ರಲ್ಲೇನೆ ಅಂಜಿಸ್ಕೊಂಡು ತಿನ್ನ. ಇನ್ನೇನ್ ಮಾಡೋಣ. ಖಾರ ಪುರಿ ಚೆನ್ನಾಗೈತಾ? ಪಾಪ ಲಕ್ಷ್ಮಕ್ಕ ಚೆನ್ನಾಗೈತೇನಮ್ಮ? ಗಿರ್ಜಮ್ಮ ಚೆನ್ನಾಗೈತೇನಮ್ಮ? ಹೂ ಕಣ್ರಂಗಜ್ಜ, ಬಾಳ ಚೆನ್ನಾಗೈತೆ. ಇದೆಲ್ಲ ತಿಂದಾದ್ಮೇಲೆ ಟೀ ಕುಡಿದ್ರೆ ಆಗುತ್ತೆ. ತಡಿವಿ, ಎಲ್ಲ ಚೆನ್ನಾಗೈತಪ್ಪ, ಒಳ್ಳೆ ಖಾರವಾಗಿ. ಮಾತ್ರ ಈ ಗಾಳಿ ಬೀಸಿರೋದಕ್ಕೂ ಒಳ್ಳೆ ಥಂಡಿ ಗಾಳಿ ಬೀಸೈತಪ್ಪ ಅತ್ಲಾಗಿ. ಬೆಳಗ್ಗೆಯಿಂದ ನಾನು ಒಂದೇ ಸಂಖ್ಯೆ ಈ ಟೈಮ್ ಹಂಗೆ ಅಲ್ವಾ, ಈ ಥಂಡಿ ಗಾಳಿ ಬೀಸಿರೋದಕ್ಕೂ ಅನ್ನೋದಕ್ಕೂ ಖಾರವಾಗಿ ಏನಾದ್ರು ತಿನ್ಬೇಕು ಅನ್ನಿಸ್ತಿರುತ್ತೆ. ಚೆನ್ನಾಗೈತೆ, ಮಾತ್ರ ಖಾರ ಪುರಿ ಎಲ್ಲ ಚೆನ್ನಾಗೈತೆ. ಅದಕ್ಕೆ ಕಣ ಮಗವು, ನಾನು ಬೆಳಿಗ್ಗೆ ಬೇರೆ ಒಂದ್ ಇಟ್ಟು ತಿಂಡಿ ತಿಂದ್ರಲ್ಲ ನೀವು, ಒಂದ್ ಸ್ವಲ್ಪ ಜಾಸ್ತಿ ನಂಗೆ ತಿಂದ್ರಮ್ಮ ಅಂತ ಹೇಳಿದ್ರೆ ಜಾಸ್ತಿ ತಿನ್ಲಿಲ್ಲ. ಬೇಡ ಕಣ್ರಂಗಜ್ಜ, ಬೇಡ ಸುಮ್ಕಿರು ಅಂತ ಹೇಳ್ಬಿಟ್ರಿ. ಪಾಪ ಹೊಟ್ಟೆ ಹಸ್ಕೊಂಡಿರ್ತೀರಾ ಅಂತಾನೆ ಬೇಗ ಹೋಗ್ಬಿಟ್ಟು ತಗೊಂಬಂದೆ ಕಣ್ರಮ್ಮ. ತಿಂದ್ರಿ. ಇನ್ನು ಐತೆ, ಇನ್ನೊಂದ್ ಕವರಲ್ಲೂ ತಗೊಂಬಂದಿದೀನಿ. ಇನ್ನೊಂದ್ 2-3 ಲೀಟರ್ ಐತೆ, ಬೇಕಾದ್ರೆ ಹೊಟ್ಟೆ ತುಂಬಾ ತಿಂದ್ರಿ. ಬೋಂಡಾನು ಐತೆ, ತಿಂದ್ರಿ. ಬೋಂಡಾನು ತಗೊಂಡು ತಿಂದ್ರಿ. ಆಮೇಕಿಂದ ಬೇಕಾದ್ರೆ ಇನ್ನೇನು ಸರೋದಮ್ಮ ಅಡಿಗೆ ಮಾಡ್ಕೊಂಡ್ ಬರ್ತಾಳೆ, ಊಟ ಮಾಡಿರಂತೆ. ಕೆಲಸ ಮಾಡೋದೇ ಇದ್ದಿದ್ದೇನೆ. ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಊಟ ಮಾಡ್ರಿ. ಅಲ್ಲ ಕಣ್ರಾಗಜ್ಜ, ಇನ್ನೇನು ಒಂದ 3/4 ಭಾಗ ಇವತ್ತು ಹೆಸರು ಕಾಯಿ ಕೀಳೋದೆಲ್ಲ ಅದನ್ನು ಮುಗಿದ್ ಬಿಡುತ್ತೆ ನನ್ನ ಪ್ರಕಾರ. ಜಾಸ್ತಿ ಹೊತ್ತೇನ ಆಗಲ್ಲ. ನಾಳೆ ಇನ್ನೇನು ಮಾಮೂಲಿ ನಾವಿದೀವಿ ನೋಡ್ರಿ, ನಾವೇನೇ ಮಾಡಿ ಮುಗಿಸ್ಬಿಡ್ಬೋದು. ಬೆಳಿಗ್ಗೆನೇ ಬೇಗನೆ ಬಂದ್ಬಿಡ್ತೀವಿ. ತಿಂಡಿದೆ ಇಲ್ಲೇ ತಗೊಂಬರ್ರಿ, ಏನಾದ್ರು ಚೆನ್ನಾಗಿ ತಿಂಡಿ ಮಾಡ್ಕೊಂಬರ್ರಿ. ಬೇಗನೆ ಅತ್ಲಾಗಿ ಹೆಸರುಕಾಯಿ ಬಿಡಿಸ್ಬಿಟ್ರೆ ಅತ್ಲಾಗಿ ಆಗ್ಬಿಡುತ್ತೆ. ಯಾಕಂತೀಯ, ನನ್ಗೇನಂದ್ರೆ ಈಗ ಬರ್ತಿದೀವಿ ಅಂದ್ಮೇಲೆ ಕರೆಕ್ಟಾಗಿ ಮಾಡಿ ಮುಗಿಸ್ ಹೋಗ್ಬಿಡ್ಬೇಕು ಕೆಲಸನ, ಅಲ್ವಾ? ಈಗ ಮಳೆ ಗಿಳೆ ಬಂತು ಅಂದ್ರೆ ಸುಮ್ಮನೆ ಹಿಂಸೆ ಆಗಿ ಹೋಗ್ಬಿಡುತ್ತೆ. ನೋಡೋಣ, ಮಧ್ಯಾಹ್ನ ಅಷ್ಟೊತ್ತಿಗೆ ಮುಗಿದ್ರೆ ಆ ಗೌಡ್ರು ಬೇರೆ ಅವ್ರದ್ದು ಹೆಸರು ಗಿಡ ಇದಾವ್ ಕಣ್ ಪಾಪ, ಹೆಸರುಕಾಯಿ ಕೀಳ್ಬೇಕಿತ್ತು, ಬರ್ತೀರೇನ್ ಪಾಪ ಬಿಡಿಸೋದಕ್ಕೆ ಅಂತ ಹೇಳ್ತಿದ್ರು. ನಾವು ನೋಡನ್ಕಂಡ್ರ ಗೌಡ್ರೆ ರಂಗಜ್ಜ ಅವ್ರದ್ದು ಬೇರೆ ಐತೆ ಅಂತ ಹೇಳ್ತಿದ್ದೆ. ನೋಡೋಣ, ಆದ್ರೆ ನಾಳೆ ಅತ್ಲಾಗಿ ನಿಮ್ದು ಬೇಗ ಮುಗಿಸ್ ಹೋಗ್ಬಿಟ್ರೆ ಅತ್ಲಾಗಿ ಅವ್ರದ್ದು ಕಾದ್ರೂ ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ. ಎಲ್ ಪಾಪ ನಿಂಗಣ್ಣ, ಅಲ್ಲ ಕಣ ಪಾಪ, ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮುಗಿದ್ ಬಿಡುತ್ತೇನಪ್ಪ. ಹಂಗಾರೆ ನೀನ್ ಹೇಳ್ತಿರೋ ಪ್ರಕಾರ, ನನ್ನ ಪ್ರಕಾರ ಮುಗಿಯಲ್ಲ. ಮುಗ್ದೋಗ್ಬಿಡುತ್ ಕಣ. ಅದಿನ್ನ ಎಷ್ಟಾಯ್ತಾ? ಇನ್ನೇನು 3/4 ಭಾಗ ಇವತ್ತೇನ ನೀ ಹೆಸರು ಗಿಡ ಎಲ್ಲ ಹೆಸರು ಕಾಯೆಲ್ಲ ಬಿಡಿಸಾಗೋಗ್ಬಿಡುತ್ತೆ. ನಾಳೆ ಬೆಳಿಗ್ಗೆ ಒಂದ್ ಸ್ವಲ್ಪ ಬೇಗ ಬಂದ್ಬಿಟ್ಟು ಕರೆಕ್ಟಾಗಿ 12-1 ಗಂಟೆ ಅಷ್ಟೊತ್ತಿಗೆ ಮುಗಿಸೇ ಬಿಡ್ತೀವಿ. ಇನ್ನೆಷ್ಟು ಹೊತ್ತಾಗುತ್ತೆ ಅಂದ್ಕೊಂಡಿದ್ಯಾ ನೀನು? ಸುಮ್ಕಿರು. ನೀನು ಬಾ, ಒಂದ್ ಸ್ವಲ್ಪ ನೀನು ಬೇಗ ಬಂದ್ಬಿಡು. ನೀನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ತೋಟ ಹೋಗ್ಬೇಕು ಅಂತ ಆ ಕಡೆ ಈ ಕಡೆ ಓಡಾಡೋದಕ್ಕಿಂತ ಒಂದ್ ಸ್ವಲ್ಪ ಬೇಗ ಬಂದ್ಬಿಟ್ರೆ ಇನ್ನು ಮುಗ್ದೋಗ್ಬಿಡುತ್ತಪ್ಪ. ಬರ್ತೀನಿ ಕಣಿ, ಹೇಳೋ ಶಂಕರಾಜು. ನಾಳೆ ಏನು ಎಲ್ಲೂ ಹೋಗಂಗಿಲ್ಲ. ಇವತ್ತಂದ್ರೆ ಒಂದ್ ಸ್ವಲ್ಪ ತೋಟದ ಹತ್ರ ಹೋಗ್ಬೇಕಿತ್ತು, ಹಂಗಾಗಿ ಬರೋದಕ್ಕಾಗ್ಲಿಲ್ಲ ಬೇಗ. ನಾಳೆ ಬೇಗನೆ ಬಂದ್ಬಿಡ್ತೀನಿ ಕಣಿ, ಹೇಳು. ನಮ್ಮ ಅಜ್ಜಿ ಬೇಕಾದ್ರೆ ತಿಂಡಿ ಮಾಡ್ಕೊಂಡ್ ಬರುತ್ತೆ. ಅಷ್ಟ್ರಲ್ಲಿ ಬೇಗ ಬಂದ್ಬಿಟ್ಟು ನಾವು ಹೆಸರು ಗಿಡ ಹೆಸರು ಕಾಯಿ ಎಲ್ಲಾನು ಬಿಡಿಸ್ತಿರೋದಂತೆ. ತಿಂದ್ರಿ ಇವಾಗ. ಪಾಪ ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಳ್ರಮ್ಮ. ಇನ್ನೂ ಐತೆ ಖಾರ ಪುರಿ ಎಲ್ಲ ಐತೆ, ಬೋಂಡನು ತಗೊಳ್ರಿ.
ತಿಂದ್ರಿ. ಇವಳೆ ಗೌರಮ್ಮ, ಬಾರೆ ಆ ಹುಡುಗಿರಿಗೆ ಒಂದ್ ಕುಡಿಯಕ್ಕೆ ಟೀನು ಹಾಕೊಡು. ಅಜ್ಜಿ, ಗೌರಜ್ಜಿ, ಇವಾಗ್ಲೇ ಬೇಡ ಕಣ್ ತಡಿ, ಇನ್ನೊಂದ್ 10 ನಿಮಿಷ ಹೋಗ್ಲಿ, ಆಮೇಲಿಂದ ಟೀ ಕುಡಿತೀವಿ. ತಡಿ ರಂಗಜ್ಜು, ಇಷ್ಟು ಬೀರನೆ ಬೇಡ, ಈಗೆಲ್ಲ ಖಾರ ಪುರಿ ಬೋಂಡ ಎಲ್ಲ ತಿನ್ಬಿಡ್ತೀವಿ. ಇವೆಲ್ಲ ತಿಂದು ಮುಗ್ದಾದ್ಮೇಲೆ ಬೇಕಾರೆ ಕಡೆಗೆ ಬೇಕಾದ್ರೆ ತಿಂದ್ರೆ ಆಗುತ್ತೆ. ಇದನ್ನು ತಿಂದು ಟೀನು ಕುಡಿತಿದ್ರೆ ಚೆನ್ನಾಗ್ ಅನ್ಸಲ್ಲಪ್ಪ. ತಡಿ, ಒಂದ್ 10 ನಿಮಿಷ ತಡಿ, ಇದೆಲ್ಲ ತಿಂದು ಮುಗಿಸ್ಬಿಡೋದು, ಆಮೇಕಿಂದ ಟೀ ಕುಡಿದ್ರೆ ಆಗುತ್ತೆ. ಈ ಗಾಳಿ ಬೀಸ್ತಿರೋದಕ್ಕೂ ಅದಕ್ಕೂ ತಣ್ಣಗಾಗೋಗ್ಬಿಡುತ್ತೆ ಒಂದೇ ಉಸಿರಿಗೆ, ಅದಕ್ಕೋಸ್ಕರ. ಸರಿ ಕಣ ಪಾಪ ನಿಂಗಣ, ಆಯ್ತು. ನಿನಗೆ ಯಾವಾಗ ಬೇಕನ್ಸುತ್ತೋ ಅವಾಗ್ಲೇ ನೀನೆ ಹಾಕಿಸ್ಕೊಂಡ್ ಟೀ ಕುಡಿರಿ, ಏನ್ ಪರವಾಗಿಲ್ಲ. ಶಂಕರಜ್ಜ, ಹೊಟ್ಟೆ ತುಂಬ್ತೇನಪ್ಪ? ಸಮಾಧಾನ ಆಯ್ತೇನೋ ಒಂದ್ರಿಟ್ಟು? ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ತಿದ್ದೆ, ಬೆಳಿಗ್ಗೆ ತಿಂಡಿ ತಿನ್ನ ಅಂತ ಹೇಳಿದ್ರೆ ನೀನ್ ತಿನ್ಲಿಲ್ಲ, ಏನಿಲ್ಲ. ನನಗೆ ತಿಂಡಿ ಅಭ್ಯಾಸ ಇಲ್ಲ ಕಳ್ಳ ರಂಗಜ್ಜ. ನಿನಗೆ ಎಷ್ಟು ಸಲ ಹೇಳೋದು, ತಿಂಡಿ ತಿನ್ನಕ್ ಆಗಲ್ಲ ಕಳ್ಳ ನನ್ನ ಕೈಲಿ. ಬೇಕಾದ್ರೆ ರಾಗಿ ರೊಟ್ಟಿನೋ ಇಲ್ಲ ಜೋಳದ ರೊಟ್ಟಿನೋ ಮಾಡ್ಕೊಂಡು ಪಲ್ಯನೋ ಒಂಚೂರು ಚಟ್ನಿನೋ ಕಾಯಿ ಚಟ್ನಿನೋ ಏನಾರ ಮಾಡ್ಕೊಂಡು ತಗೊಂಡ್ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ತಿನ್ನೋದಕ್ಕೆ. ನಾನು ಏನಾದ್ರು ರೊಟ್ಟಿನೋ ಚಪಾತಿನೋ ಏನಾರ ಮಾಡ್ಕೊಂಡು ಪಲ್ಯ ಗಿಲ್ಯ ಮಾಡ್ಕೊಂಬರ್ತೀರಾ, ಇಲ್ಲ ಮುದ್ದೆ ಬಸ್ಸಾರು ಏನಾರ ಮಾಡ್ಕೊಂಬರ್ತೀರಾ, ಇಲ್ಲ ಚಿಕನ್ ಸಾಂಬಾರು ಎಲ್ಲ ಚಿಕನ್ ಸಾಂಬಾರು ಏನಾರ ಮಾಡ್ಕೊಂಡು ಮುದ್ದೆ ಗಿದ್ದೆ ಮಾಡ್ಕೊಂಬರ್ತೀರಾ ಅನ್ಕೊಂಡ್ಬಿಟ್ಟಿದ್ದೆ ಕಣಪ್ಪ ನಾನು. ನೋಡಿದ್ರೆ ನೀವು ಚಿತ್ರಾನ್ನ ಮಾಡ್ಕೊಂಬಂದಿದ್ದೀರಾ. ಸರಿ ಆಯ್ತು, ಇರೋದಂಗೆನೆ ತಿನ್ಕಡನಂತ ಊಟ ತಿಂಡಿ ತಿನ್ಕೊಂಡು ಸುಮ್ಕಾದೆ. ಆಮೇಕಿಂದ ನೋಡಪ್ಪ ಹೊಟ್ಟೆ ಹಸಿತು ಬೇಡಪ್ಪ ಅತ್ಲಾಗಿ. ಅದಕ್ಕೆ ನಿನಗೆ ಅರ್ಜೆಂಟಾಗಿ ಹೋಗ್ಬಿಟ್ಟು ಪುರಿ ಖಾರ ಎಲ್ಲ ತಗೊಂಬಾರ ರಂಗಜ್ಜ, ಒಂದ್ರಿಟ್ಟು ಬೋಂಡಾ ಟೀನ ತಗೊಂಬಾರ, ಸರೋಜಮ್ಮ ಊಟ ಮಾಡ್ಕೊಂಡು ಊಟ ತಗೊಂಬರಕ್ಕಿಂತ ಮುಂಚೆ ಅಂತ ಯಾಕೆ ಹೇಳಿದ್ದು, ಅದಕ್ಕೋಸ್ಕರನೇ. ಹೊತ್ತರಿಕೆ ನೋಡ್ದೇನ ಅಲ್ಕಣ ಶಂಕರಾಜ, ನಮಗ್ ಗೊತ್ತಾಗ್ಲಿಲ್ಲ ಕಣ. ಏನಾಯ್ತು ಅಂದ್ರೆ ನಮ್ಮಜ್ಜಿ ಹೇಳ್ತು ನನ್ಗ, ಆದ್ರುನು ಈಗಳಜ್ಜ ಅಡಿಗೆನೆ ಮಾಡ್ಕಣ ಕಣಜ್ಜ, ಏನಾರು ತಿಂಡಿ ಬೇಡ ಕಣಜ್ಜ ಅಂತ ಹೇಳ್ತು ನನ್ಗೆ. ನಾನಿದ್ದವ್ನು ಏನ್ ಮಾಡ್ಬಿಟ್ಟೆ ನಾನು, ಬೇಡ ಕಣ ಬಾರೆ ಹೊಲತಾಗ ಹೋಗ್ಬೇಕು, ಏನಿಲ್ಲ ಬೆಳಿಗ್ಗೆನೆ ತಿಂಡಿ ನೆಲವೇನೆ ತಿನ್ನೋದು, ಮಧ್ಯಾಹ್ನಕ್ಕಿನ್ನೇನು ಊಟ ಏನಾರ ಮಾಡ್ಕೊಂಡ್ ಬರ್ತಾಳೆ ಸರೋಜಮ್ಮ. ಯಾಕಂತೀಯ, ಈಗ 2 ಟೈಮುನು ಊಟ ಮಾಡ್ಕೊಂಡು ಹೋದ್ರೆ ಸರಿ ಆಗಲ್ಲ. 2 ಟೈಮುನು ಬರೀ ಅಡಿಗೆ ಇದ್ರೇನೆ, ಏನಾದ್ರು ತಿಂಡಿ ಏನಾರ ಮಾಡ್ಕ ಅಂತ ಹೇಳ್ದೆ ನಾನು. ಹಂಗಾಗಿ ನಮ್ಮ ಅಮ್ಮಣ್ಣಿ ಸರೋಜಮ್ಮನೂ ನಮ್ಮ ಅಜ್ಜಿ ಇಬ್ರು ಸೇರ್ಕೊಂಡ್ಬಿಟ್ಟು ತಿಂಡಿ ಮಾಡ್ಕೊಂಡು ತಗೊಂಬಂದಿದ್ದು. ನನಗೆ ಗೊತ್ತಾಗ್ಲಿಲ್ಲ ಕಣ ಶಂಕರಜ್ಜ. ಬಿಡು, ನಾಳೆ ಬೆಳಿಗ್ಗೆನೆ ಹಂಗಾರೆ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಚಪಾತಿನೂ ಪಲ್ಯ ಏನಾರ ಮಾಡ್ಕೊಂಡು ತಗೊಂಬರ್ತೀವಿ ಕಣ, ಹೇಳು. ಕಣವ್ ಹಂಗ್ ಮಾಡವ್, ತಿಂಡಿ ತಿನ್ನಕ್ ಆಗಲ್ ಕಳ್ಳೆ. ಮತ್ತೆ ತಿಂಡಿ ಗಿಂಡಿ ಮಾಡ್ಕೊಂಬಂದಿರ ರೊಟ್ಟಿ ಮಾಡ್ಬಿಟ್ಟು, ಏನಜ್ಜಿ ನೀನು ಭಾಳ ಚೆನ್ನಾಗಿ ಮಾಡ್ತೀಯ ಕಣಜ್ಜಿ ಗೌರಜ್ಜಿ, ರೊಟ್ಟಿ ಮಾಡ್ಕೊಂಡು ಆಮೇಕಿಂದ ಏನಾದ್ರು ಕಾಯಿ ಚಟ್ನಿನ ಇಲ್ಲ ಪಲ್ಯನ ತರಕಾರಿಗಳು ಹಾಕ್ಬಿಟ್ಟು ಏನಾರ ಮಾಡ್ಕೊಂಬಾರಜ್ಜಿ, ಬಲು ಚೆನ್ನಾಗಿ ಮಾಡ್ತೀಯ, ಒಳ್ಳೆ ಖಾರವಾಗಿ. ತಿಂಡಿ ತಿನ್ನಕ್ ಆಗಲ್ ಕಣಜ್ಜಿ, ಸುಸ್ತಾಗಂಗ್ ಆಗ್ಬಿಡುತ್ತೆ. ಬೇಗನೆ ಹೊಟ್ಟೆ ಹಸ್ತು ಬಿಡುತ್ತೆ ಕಣಜ್ಜಿ ತಿಂಡಿ ತಿಂದ್ರೆ. ಹಂಗಾಗಿ ಅಡ್ಗೆನ ಏನಾರ ಮಾಡ್ಕೊಂಬಂದ್ಬಿಡು. ಸರಿ ಕಣ, ಆಯ್ತು ಹೇಳಜ್ಜ ಶಂಕರಜ್ಜ, ಮಾಡ್ಕೊಂಬರ್ತೀನಿ. ಇವತ್ತನೇ ಮಾಡ್ಕೊಂಬರೋದಂತಾನೆ ಅನ್ಕೊಂಡೆ ನಾನು. ನಮ್ಮ ಅಜ್ಜ ಬೇಡ ಬಿಡತ್ಲಾಗಿ 2 ಟೈಮನ್ನು ಅಡಿಗೆ ಮಾಡಂಗ ಆಗುತ್ತೆ, ಏನಾರ ತಿಂಡಿ ಮಾಡ್ಕೊಂತ ಹೇಳೋದಕ್ಕೆ ನಾನು ತಿಂಡಿ ಮಾಡ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಇವತ್ತನೇ ಏನಾರ ಮುದ್ದೆ ಮಾಡ್ಕೊಂಡು ಬಸ್ಸಾರು ಏನಾರ ಮಾಡ್ಕೊಂಡ್ ಬರ್ತಿದ್ದೆ ನಾನು.